ಬಜೆಟ್ 2025 ಹೈಲೈಟ್ಸ್. ಸೀತಾರಾಮನ್ ಮಂಡಿಸಿದ ಬಜೆಟ್ ಮುಖ್ಯಾಂಶಗಳು. ನವದೆಹಲಿ: ಮಧ್ಯಮ ವರ್ಗದ ಜನರ ಮೇಲಿನ ಆರ್ಥಿಕ ಹೊರೆ ಕೆಳಗಿಳಿಸುವ ಹಾಗೂ ಆರ್ಥಿಕತೆ ಪ್ರಗತಿಗೆ ವೇಗ ನೀಡುವ ಸವಾಲಿನ ನಡುವೆಯೇ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025-26ನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ. ವಿಕಸಿತ ಭಾರತದತ್ತ ಚಿತ್ತ ಹರಿಸಲಾಗಿದೆ ಎನ್ನುತ್ತಾ ಭಾಷಣ ಆರಂಭಿಸಿದ ನಿರ್ಮಲಾ, ಬಡತನ, ಯುವ ಜನತೆ, ರೈತರ ಮತ್ತು ಮಹಿಳೆಯರಿಗೆ ಆದ್ಯತೆ, ಎಲ್ಲರಿಗೂ ಉತ್ತಮ ಶಿಕ್ಷಣ, ಬಡತನ ಹೋಗಲಾಡಿಸುವುದು, ಗುಣಮಟ್ಟದ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗೆ ಒದಗಿಸಲು ಕ್ರಮ. ಕಿಸಾನ್ ಕ್ರೆಡಿಟ್ಸ್ ಕಾರ್ಡ್ಸ್, ಸಾಲ ಮಿತಿ ₹5 ಲಕ್ಷಕ್ಕೆ ಏರಿಕೆ. ಪಿಎಂ ಧನ್ ಧಾನ್ಯ ಕೃಷಿ ಯೋಜನೆ, ರಾಜ್ಯಗಳ ಪಾಲುದಾರಿಕೆಯಲ್ಲಿ 1.7 ಕೋಟಿ ರೈತರಿಗೆ ನೆರವು. ಆತ್ಮನಿರ್ಭರ ಭಾರತ ಮೂಲಕ ಸ್ಟಾರ್ಟ್ಅಪ್ಗಳಿಗೆ ₹10 ಕೋಟಿಯಿಂದ ₹20 ಕೋಟಿವರೆಗೂ ಕಡಿಮೆ ಬಡ್ಡಿ ಸಾಲ. ಮೈಕ್ರೋ ಪುಸ್ತಕಗಳಿಗೆ ಡಿಜಿಟಲ್ ರೂಪ ನೀಡಲು ಭಾರತೀಯ ಭಾಷಾ ಪುಸ್ತಕ ಯೋಜನೆ. ಮೇಕ್ ಇನ್ ಇಂಡಿಯಾ ಉತ್ತೇಜನದ ಸಲುವಾಗಿ ಕೌಶಲ ತರಬೇತಿಗಾಗಿ 5 ರಾಷ್ಟ್ರೀಯ ಕೇಂದ್ರಗಳು. ₹500 ಕೋಟಿ ವೆಚ್ಚದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆಲ್. 1 ವರ್ಷದೊಳಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ 10,000 ಸೀಟುಗಳು. ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಡೇ ಕೇರ್, ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳ ಸ್ಥಾಪನೆಗೆ ಹೆಜ್ಜೆ. 2025-26ರ ಹೊತ್ತಿಗೆ 200 ಆರಂಭ. ಇ-ಶ್ರಮ ಪೋರ್ಟಲ್ನಲ್ಲಿ ಗಿಗ್ ಕಾರ್ಮಿಕರಿಗೆ ಐಡಿ ಕಾರ್ಡ್ ಮತ್ತು ನೋಂದಣಿ. ಜಲ ಜೀವನ್ ಮಿಷನ್ ವಿಸ್ತರಣೆ. ಶೇ 100ರ ಗುರಿ ಸಾಧನೆಗಾಗಿ 2028ರವರೆಗೆ ಯೋಜನೆ. ಪುನರ್-ಅಭಿವೃದ್ಧಿ, ನೀರು ಸರಬರಾಜು, ನೈರ್ಮಲ್ಯದ ಉದ್ದೇಶಗಳಿಗಾಗಿ ₹1 ಲಕ್ಷ ಕೋಟಿ ನಗರ ಸವಾಲು ನಿಧಿ ಸ್ಥಾಪನೆ. ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಸೇವೆ. ಪರಮಾಣು ಶಕ್ತಿ: 2047ರ ಹೊತ್ತಿಗೆ 10 ಗಿಗಾವ್ಯಾಟ್ ಪರಮಾಣು ಶಕ್ತಿ ಅಭಿವೃದ್ಧಿ ಸಾಧಿಸಬೇಕಿದೆ. ಹಾಗಾಗಿ ಅಣ್ವಸ್ತ್ರ ಸಂಬಂಧಿತ ಕಾನೂನುಗಳಿಗೆ ತಿದ್ದುಪಡಿ ತರಲಾಗುವುದು. ಬಿಹಾರಕ್ಕೆ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ. ಭಾರತೀಯ ಹಸ್ತಪ್ರತಿ ಇತಿಹಾಸದ ಅಧ್ಯಯನ, ದಾಖಲಾತಿಗಾಗಿ ಜ್ಞಾನ ಭಾರತಂ ಮಿಷನ್. ವಿಮಾ ಕ್ಷೇತ್ರದಲ್ಲಿ ಎಫ್ಡಿಐ ಮಿತಿ, ಶೇ 100ರಷ್ಟು ಏರಿಕೆ. ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆ. 2025ರಲ್ಲಿ ಪರಿಷ್ಕೃತ ಕೆವೈಸಿ ನೋಂದಣಿ ವ್ಯವಸ್ಥೆ. ಕ್ಯಾನ್ಸರ್, ಜೀವರಕ್ಷಕ ಕೆಲವು ಔಷಧಗಳ ಮೇಲಿನ ತೆರಿಗೆ ರದ್ದು. ರಾಜ್ಯಗಳಿಗೆ 50 ವರ್ಷದವರೆಗೆ ಬಡ್ಡಿರಹಿತ ಸಾಲ. ಮೊಬೈಲ್ ಫೋನ್ ದರ ಏರಿಕೆ. ಕೋಬಾಲ್ಟ್ ಉತ್ಪನ್ನ, ಎಲ್ಇಡಿ, ಜಿಂಕ್, ಲಿಥಿಯಂ ಅಯಾನ್ ಬ್ಯಾಟರಿ ರದ್ದಿ ಹಾಗೂ 12 ನಿರ್ಣಾಯಕ ಖನಿಜಗಳ ಮೇಲಿನ ತೆರಿಗೆ ವಿನಾಯಿತಿ. ಹಿರಿಯ ನಾಗರಿಕರಿಗೆ ₹1 ಲಕ್ಷದವರೆಗೆ ಟಿಡಿಎಸ್ ವಿನಾಯಿತಿ. ಯಾವ್ಯಾವ ವಲಯಕ್ಕೆ ಎಷ್ಟು ಅನುದಾನ? ಕೋಟಿಗಳಲ್ಲಿ. ರಕ್ಷಣಾ ಇಲಾಖೆ, ₹4.91 ಲಕ್ಷ ಕೋಟಿ. ಗ್ರಾಮೀಣ ಅಭಿವೃದ್ಧಿ, ₹2.66 ಲಕ್ಷ ಕೋಟಿ. ಗೃಹ ಇಲಾಖೆ, ₹2.33 ಲಕ್ಷ ಕೋಟಿ. ಕೃಷಿ ಮತ್ತು ರೈತರ ಕಲ್ಯಾಣ, ₹1.71 ಲಕ್ಷ ಕೋಟಿ. ಶಿಕ್ಷಣ, ₹1.28 ಲಕ್ಷ ಕೋಟಿ. ಆರೋಗ್ಯ, ₹98,311 ಕೋಟಿ. ನಗರಾಭಿವೃದ್ಧಿ, ₹96,777 ಕೋಟಿ. ಮಾಹಿತಿ ತಂತ್ರಜ್ಞಾನ, ₹95,298 ಕೋಟಿ. ಇಂಧನ, ₹81,174 ಕೋಟಿ.